ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಫೈನಾನ್ಷಿಯಲ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಏನು 15 ಅಂಕದ ಪ್ರಶ್ನೆ ಇದೆ. ಸೊ ಅದಕ್ಕೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅದರ ಮೇಲೆ ಕೇಳುವಂಥ ಪ್ರಶ್ನೆ ಹೇಗಿರುತ್ತೆ, ಅದಕ್ಕೆ ಯಾವ ರೀತಿ ಆನ್ಸರ್ನ ನೀವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾನು ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅರ್ಪಿತಾ ಪ್ರೊವೈಡ್ಸ್ ಯು ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಒಂದು ಕ್ಯಾಶ್ ಅಕೌಂಟ್ ಕೊಟ್ಟಿರ್ತಾರೆ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಒಂದು ಅಕೌಂಟ್ ಕೊಟ್ಟಿರ್ತಾರೆ ಅವರು. ಒಂದೊಂದು ಸಲ ಅದಕ್ಕೆ ಹೆಡ್ಡಿಂಗ್ ಮೆನ್ಷನ್ ಮಾಡಿರ್ತಾರೆ, ಒಂದೊಂದು ಸಲ ಮೆನ್ಷನ್ ಮಾಡಿರೋದಿಲ್ಲ. ಸೊ ಅದನ್ನು ನಾವು ಕ್ಯಾಶ್ ಅಕೌಂಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಓಪನಿಂಗ್ ಡೀಟೇಲ್ಸ್ ಇರುತ್ತೆ, ಕ್ಲೋಸಿಂಗ್ ಡೀಟೇಲ್ಸ್ ಇರುತ್ತೆ. ಸೊ ಓಪನಿಂಗ್ನ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕ್ಲೋಸಿಂಗ್ನ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದರ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ನಮಗೆ ಸಿಂಗಲ್ ಎಂಟ್ರಿ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಫಸ್ಟ್ ವರ್ಕ್ ನಿಮ್ದು ಏನಂದರೆ, ಈ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಏನು ಕೊಟ್ಟಿರ್ತಾರೆ ಇದರಲ್ಲಿ ಹೋಗಿ ಡೆಟಾರ್ಸ್ ಇದೆನಾ ನೋಡಬೇಕು, ಕ್ರೆಡಿಟಾರ್ಸ್ ಇದೆನಾ ನೋಡಬೇಕು. ಸೊ ಯಾವಾಗ ಕ್ವಶನಲ್ಲಿ ಡೆಟಾರ್ಸ್ ಕೊಟ್ಟಿರ್ತಾರೆ, ಕ್ರೆಡಿಟಾರ್ಸ್ ಕೊಟ್ಟಿರ್ತಾರೆ, ನೆನಪಿರಲಿ ಇದನ್ನು ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ಟೋಟಲ್ ಡೆಟಾರ್ಸ್ ಅಕೌಂಟ್, ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್. ನೀವು ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದು ಕ್ರೆಡಿಟ್ ಸೇಲ್ ಕಂಡುಹಿಡಿಯೋದಕ್ಕೋಸ್ಕರ, ಕ್ರೆಡಿಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದು ಕ್ರೆಡಿಟ್ ಪರ್ಚೇಸ್ ಕಂಡುಹಿಡಿಯೋ ಸಂಬಂಧ. ಸೊ ಇವೆರಡನ್ನ ಮೊದಲು ಪ್ರಿಪೇರ್ ಮಾಡಬೇಕು. ಅದನ್ನು ನೋಡೋಣ. ಈಗ ಹೆಡ್ಡಿಂಗ್ ಹಾಕ್ತೀನಿ, ಟೋಟಲ್ ಡೆಟಾರ್ಸ್ ಅಕೌಂಟ್. 4 ಕಾಲಮ್ ಪ್ರಿಪೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ ರುಪೀಸ್ ಇದು ಡೆಟಾರ್ಸ್ ಅಕೌಂಟ್, ಡೆಬಿಟ್ನಿಂದ ಪ್ರಾರಂಭ ಆಗುತ್ತೆ. ಸೊ ಒಟ್ಟು ಕ್ವಶನಲ್ಲಿ 3 ಐಟಮ್ ಕೊಟ್ಟಿರ್ತಾರೆ, ಒಂದು ನಾವು ಕಂಡುಹಿಡಿತೀವಿ, 4 ಐಟಮ್ ಇರುತ್ತೆ. ಮೊದಲಿಗೆ ಈ ಡೆಟಾರ್ಸ್ನಲ್ಲಿರುವಂಥ ಮೊದಲನೇ ಅಮೌಂಟ್ ಏನಿದೆ ಇದನ್ನು 53,000, 53,000 ಇದನ್ನು ಓಪನಿಂಗ್ ಡೆಟಾರ್ಸ್ ಅಂತ ಕರಿತೀವಿ. ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬ್ರಾಡೌನ್ ಅಂತ ತೊಗೋಬೇಕು. ನೆಕ್ಸ್ಟು 88,000 ಏನಿದೆ ಇದನ್ನು ಕ್ಲೋಸಿಂಗ್ ಡೆಟಾರ್ಸ್ ಅಂತ ಕರಿತೀವಿ. ಇದನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮೊದಲು 2 ಐಟಮ್ನ ಎಂಟ್ರಿ ಮಾಡ್ಕೋಬೇಕು. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ 53,000, ಬ್ಯಾಲೆನ್ಸ್ ಕ್ಯಾರಿ ಡೌನ್ 88,000. ಕ್ಯಾಶ್ ಅಕೌಂಟಿಗೆ ಹೋಗಬೇಕು. ಸೊ ಇಲ್ಲಿ ಕಸ್ಟಮರ್ ಅಥವಾ ಡೆಟಾರ್ಸ್ ಈ ರೀತಿಯಾದ ಶಬ್ದಗಳನ್ನ ಹುಡುಕಬೇಕು ಕ್ಯಾಶ್ ಅಕೌಂಟ್ನಲ್ಲಿ. ಸೊ ಇಲ್ಲಿದೆ ಡೆಟಾರ್ಸ್ ಶಬ್ದ. ಡೆಟಾರ್ಸ್ ಎಷ್ಟಿದೆ, 60,000 ರುಪೀಸ್ ಇದೆ. ಇದನ್ನು ನಾವು ಅಕೌಂಟ್ನಲ್ಲಿ ಕ್ಯಾಶ್ ಅಂತ ಬರೆದು, ಕ್ಯಾಶ್ ಅಕೌಂಟ್ ಅಂತ ಬರೆದು ಅಮೌಂಟ್ ತೊಗೋಬೇಕು. ಸೊ ಕ್ಯಾಶ್ ಅಕೌಂಟ್ ಅಂತ ಬರೆದು 60,000 ತೊಗೊಂಡಿದ್ದೀನಿ. ಟೋಟಲ್ ಮಾಡಿದರೆ ಆಯಿತು. 2 ಐಟಮ್ ಡೆಟಾರ್ಸ್ ಅಕೌಂಟಿಗೆ ಇಲ್ಲಿಂದ ತೊಗೋತೀವಿ, ಓಪನಿಂಗ್ ಮತ್ತು ಕ್ಲೋಸಿಂಗ್ನ. ಒಂದನ್ನು ಕ್ಯಾಶ್ ಅಕೌಂಟಿಂದ ತೊಗೋತೀವಿ. ಡೆಟಾರ್ಸ್ ಅಥವಾ ಕಸ್ಟಮರ್ ಅಂತ ಬಂದರೆ ಎರಡೂ ಒಂದೇ. ಸೊ ಈಗ ಟೋಟಲ್ ಮಾಡ್ತೀನಿ. ಯಾವಾಗಲೂ ಕ್ರೆಡಿಟ್ ಸೈಡ್ ಫಸ್ಟ್ ಟೋಟಲ್ ಮಾಡಬೇಕು ಡೆಟಾರ್ಸ್ ಅಕೌಂಟ್ನ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ 1,48,000 ಇದೆ. ಸೊ ಸೇಮ್ ಡೆಬಿಟ್ ಸೈಡು ಬರೀಬೇಕು. ಹಾಗೂ ಮೇಲಿರೋ 53,000ನ ಮೈನಸ್ ಮಾಡಿ 95,000 ಅದೇ ಆನ್ಸರ್ಗೆ ನಾವು ಕ್ರೆಡಿಟ್ ಸೇಲ್ ಅಂತ ಕರಿತೀವಿ. ಸೊ ಟೋಟಲ್ ಡೆಟಾರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡೋದು ಯಾಕಂದರೆ ಕ್ರೆಡಿಟ್ ಸೇಲ್. ಈಗ ಕ್ರೆಡಿಟಾರ್ಸ್ ಅಕೌಂಟ್ನ ಹಾಕೋಣ. ಸೇಮ್ ಫಾರ್ಮ್ಯಾಟು ಅಪೋಸಿಟ್ ಇರುತ್ತೆ. ಕ್ರೆಡಿಟಾರ್ಸ್ ಅಕೌಂಟಿಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ರೆಡಿಟ್ ಸೈಡ್ ಬರೀಬೇಕು, ಡೆಬಿಟ್ ಸೈಡು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮತ್ತು ಕ್ಯಾಶ್. ಈಗ ಹುಡುಕೋಣ. ಸೇಮ್ ಐಟಮ್ಸ್ ಸೇಮ್. ಕ್ರೆಡಿಟಾರ್ಸ್ ಓಪನಿಂಗ್ 15,000 ಇದೆ, ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ 19,500 ಇದೆ, ಅದು ಕ್ಲೋಸಿಂಗು ಕ್ಯಾರಿ ಡೌನ್. ಎರಡನ್ನೂ ಬರ್ಕೋತೀನಿ. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮತ್ತು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅಗೇನ್ ಕ್ಯಾಶ್ ಅಕೌಂಟಿಗೆ ಹೋಗಬೇಕು. ಕ್ರೆಡಿಟಾರ್ಸ್ ಅಥವಾ ಸಪ್ಲೈಯರ್ಸ್ ಅನ್ನೋ ಶಬ್ದವನ್ನು ಹುಡುಕಬೇಕು. ಸೊ ಕ್ರೆಡಿಟಾರ್ಸ್ ಅಥವಾ ಸಪ್ಲೈಯರ್ಸ್ ಅನ್ನೋ ಶಬ್ದ ಹುಡುಕಿದಾಗ ಇದರಲ್ಲಿ ಬಂದಿಲ್ಲ, ಟೋಟಲ್ ಮಾಡಬೇಕಾಗತ್ತೆ ಡೈರೆಕ್ಟು. ಇಲ್ಲ, ನಾನು ಕ್ವಶನಲ್ಲಿ ಮಿಸ್ ಮಾಡಿದ್ದೇನೆ. 25,000 ಕ್ರೆಡಿಟಾರ್ಸ್ ಅಕೌಂಟ್ ಇದೆ, ಅದು ಟೈಪ್ ಮಾಡೋದ್ರಲ್ಲಿ ಮಿಸ್ ಮಾಡಿದೆ. ಇಲ್ಲಿದೆ, ಸಾರಿ. ಪೇಡ್ ಟು ಕ್ರೆಡಿಟಾರ್ಸ್ 25,000 ಇಲ್ಲಿದೆ, ಸಾರಿ. 25,000 ಕ್ರೆಡಿಟಾರ್ಸ್ ಅಕೌಂಟ್ ಇದೆ, ಕ್ರೆಡಿಟಾರ್ಸ್ ಅಕೌಂಟ್ ಕ್ಯಾಶ್ ಅಕೌಂಟಲ್ಲಿ. ಈಗ ಟೋಟಲ್ ಮಾಡ್ಕೋಬೇಕು. ಸೊ ಟೋಟಲ್ ಮಾಡಿದಾಗ ಎರಡು ಸೈಡ್ 44,500 ಡೆಬಿಟ್ ಟೋಟಲ್ ಮಾಡ್ಕೊತೀವಿ. ಅದನ್ನು ಟೋಟಲ್ ಬರೆದು ಮೈನಸ್ 15,000 ಮಾಡಿದಾಗ ಬ್ಯಾಲೆನ್ಸ್ ಉಳಿಯೋದನ್ನು 29,500ನ ನಾವು ಬರ್ಕೋತೀವಿ. ಕ್ರೆಡಿಟಾರ್ಸ್ ಅಕೌಂಟ್ ಆಯಿತು, ಡೆಟಾರ್ಸ್ ಅಕೌಂಟ್ ಆಯಿತು. ನೆಕ್ಸ್ಟಿಗೆ ಏನು ಮಾಡಬೇಕಂದ್ರೆ, ಈ ಓಪನಿಂಗ್ ಅಮೌಂಟ್ಸ್ ಏನಿವೆ, ಸ್ಟಾರ್ಟಿಂಗ್ ಅಮೌಂಟ್ಸ್ ಓಪನಿಂಗ್ ಏನಿವೆ ಇವು ಮೊದಲಿನ ಅಮೌಂಟ್ಸ್, ಇವನ್ನ ಬಳಸ್ಕೊಂಡು ನಾವು ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡ್ಕೋಬೇಕು. ಥರ್ಡ್ ಸ್ಟೆಪ್ ಓಪನಿಂಗ್ ಕ್ಯಾಪಿಟಲ್. ಸೊ ಹೆಡ್ಡಿಂಗು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹಾಕಿ ಲಯಬಿಲಿಟಿ ರುಪೀಸ್, ಅಸೆಟ್ ರುಪೀಸ್ ಕಾಲಮ್ ಹಾಕಬೇಕು. ಇಲ್ಲೇನು ಅವ್ರು ಕೊಟ್ಟಿದ್ದಾರೆ ಟ್ರಾನ್ಸಾಕ್ಷನ್, ಇದರಲ್ಲಿ ನಾವೇನು ಮಾಡಬೇಕಂದ್ರೆ 5 ಐಟಮ್ ಹುಡುಕಬೇಕು. ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಲೋನ್, ಔಟ್ಸ್ಟ್ಯಾಂಡಿಂಗ್. ಇವು 5ರಲ್ಲಿ ಯಾವುದಾದ್ರೂ ಬಂದಿದ್ದರೆ ಅದನ್ನು ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಿ ಉಳಿದಿದ್ದೆಲ್ಲನೂ ಅಸೆಟ್ ಸೈಡ್ ಬರೀಬೇಕು. ಈ ರೀತಿ ಫಾರ್ಮೆಟ್ನ ನೆನ್ಪಿಟ್ಕೋಬೇಕು. ಸೊ ನಾನು ಹೇಳಿದ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಲೋನ್, ಔಟ್ಸ್ಟ್ಯಾಂಡಿಂಗ್ನಲ್ಲಿ ಒಂದೇ ಒಂದು ಐಟಮ್ ಬಂದಿದೆ ಕ್ರೆಡಿಟಾರ್ಸ್, ಅದು 15,000 ಇದೆ. ಫಸ್ಟ್ ಅಮೌಂಟ್ ಅಷ್ಟೇ ಯೂಸ್ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ಗೆ 15,000 ಇದೆ. ಕ್ರೆಡಿಟಾರ್ಸ್ ಒಂದನ್ನು ನಾವು ಲಯಬಿಲಿಟಿ ಸೈಡ್ ಹಚ್ಚಿ, ಸೊ ಕ್ವಶನಲ್ಲಿ ಅಲ್ಲಿ ಉಳಿದಿದ್ದ ಐಟಮ್ನೆಲ್ಲ ನಾನು ಡೆಬಿಟ್ ಸೈಡ್ ಬರ್ತೀನಿ. ಟೋಟಲ್ ಮಾಡಿಕೊಂಡು ಮೈನಸ್ ಮಾಡಿದಾಗ ಓಪನಿಂಗ್ ಕ್ಯಾಪಿಟಲ್ ಆನ್ಸರ್ ಬರುತ್ತೆ 74,000. ಒಂದೊಂದು ಬಾರಿ ಚಾರ್ಟ್ನಲ್ಲಿ ಲೋನ್ ಕೊಟ್ಟಿರ್ತಾರೆ. ಇದನ್ನು ನೋಡಿದ ನಂತರ ನೀವು ಇಲ್ಲಿ ಐಟಮ್ಸ್ ನೋಡಿದ ನಂತರ ಇಲ್ಲಿ ನೋಡಬೇಕು ಅದೇ ಐಟಮ್ಸ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಲೋನ್, ಔಟ್ಸ್ಟ್ಯಾಂಡಿಂಗ್. ಆದರೆ ಲೋನ್ ಒಂದನ್ನು ಹುಡುಕಬೇಕು. ಇಲ್ಲಿ ಲೋನ್ ಇದ್ದರೆ ನಾವು ತೊಗೋಬೇಕು. ಸೊ ಲೋನ್ ಇದೆ,
ಕ್ವಶನಲ್ಲಿ ಬ್ಯಾಂಕ್ ಲೋನ್ ಅಂತ ಬಂದಿದೆ 7400. ಆದ್ದರಿಂದ ಆ 7400ನ ನಾನು ಇಲ್ಲಿ ಲ್ಯಾಬಿಲಿಟಿ ಸೈಡ್ ತೊಗೊಂಡಿದ್ದೀನಿ, ಉಳಿದಿದ್ದೆಲ್ಲವೂ ಅಸೆಟ್ಸ್. ಸೊ ಅಸೆಟ್ ಸೈಡ್ ನಾನು ಎಲ್ಲ ಉಳಿದಿದ್ದ ಐಟಮ್ಸ್ನ ತೊಗೊಂಡು ಟೋಟಲ್ ಮಾಡಿದ್ದೀನಿ. ಬಂದ ಆನ್ಸರ್ಗೆ ಓಪನಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಯಾವುದು? ಥರ್ಡ್ ಆದ ನಂತರ ಫೋರ್ತ್ ಸ್ಟೆಪ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದರಲ್ಲಿ ಟ್ರೇಡಿಂಗ್ ಅಕೌಂಟ್ ಮೊದಲು ಬಿಡಿಸ್ಬೇಕು. ಸೊ ಟ್ರೇಡಿಂಗ್ ಅಕೌಂಟಿಗೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಬೇಕು. ಎಲ್ಲಿರುತ್ತೆ? ಸೇಮ್ ಓಪನಿಂಗ್ ಕ್ಲೋಸಿಂಗ್ ಬೇಕಂದರೆ ಡೆಟಾರ್ಸ್ ಆಗಲಿ ಹುಡುಕಿದ್ವಲ್ಲ, ಕ್ರೆಡಿಟಾರ್ಸ್ ಹುಡುಕಿದ್ವಲ್ಲ, ಹಾಗೆಯೇ ಸ್ಟಾಕ್ ಶಬ್ದ ಹುಡುಕೋದು. ಓಪನಿಂಗ್ 22,000 ಇದೆ, ಕ್ಲೋಸಿಂಗ್ 19,000 ಇದೆ, ಅದನ್ನೇ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ್ದು ಹುಡುಕ್ಬೇಕಂದ್ರೆ ಸೇಲ್ಸ್ ಮತ್ತು ಪರ್ಚೇಸ್ ಹುಡುಕಬೇಕು. ಸೊ ಪರ್ಚೇಸು ಮತ್ತು ಸೇಲ್ಸ್, ಈ ಪರ್ಚೇಸ್ ಸೇಲ್ಸ್ ಹುಡುಕ್ಬೇಕಂದ್ರೆ ಅದರಲ್ಲಿ ಕ್ಯಾಶ್ ಕ್ರೆಡಿಟ್ ಅಂತ 2 ಐಟಮ್ ಹುಡುಕಬೇಕು. ಕ್ಯಾಶ್ ಅಕೌಂಟಲ್ಲಿ ಕ್ಯಾಶದ್ದು ಇರುತ್ತೆ, ಅಂದರೆ ಮೇಲೆ ಅಕೌಂಟ್ ಇದೆಯಲ್ಲ ಅಲ್ಲಿ ಕ್ಯಾಶ್ ಸಿಗುತ್ತೆ. ಕ್ರೆಡಿಟು ನಾವು ಕಂಡುಹಿಡಿದಿರ್ತೀವಿ, ಕ್ರೆಡಿಟ್ ಸೇಲ್ ನಾವು ಕಂಡುಹಿಡಿದಿರ್ತೀವಿ ಡೆಟಾರ್ಸ್ ಅಕೌಂಟಿಂದ. ಈ ರೀತಿಯಾಗಿ ನಾನು ಇಲ್ಲಿ 2 ಸೇಲ್ಸ್ನ ಬರ್ಕೊಂಡಿದ್ದೀನಿ. ಕ್ಯಾಶ್ ಸೇಲ್ ಕ್ಯಾಶ್ ಅಕೌಂಟಲ್ಲಿ ಇರುತ್ತೆ. ಫಸ್ಟ್ ಅವ್ರು ಅಕೌಂಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿ 95,000 ಎಲ್ಲಿಂದ ಬಂತು? ಇದು ಇದರಿಂದ ಏನು ನಾವು ಕಂಡುಹಿಡಿದ್ರು ಡೆಟಾರ್ಸ್ ಅಕೌಂಟಿಂದ. ಟೋಟಲ್ ಮಾಡಿದಾಗ 2 1 lakh. ಹಾಗೆಯೇ ಪರ್ಚೇಸ್ ಕೂಡ ಸೇಮ್, ಮೇಲೆ ಕ್ಯಾಶ್ ಅಕೌಂಟಿಂದ ಕ್ಯಾಶ್ ಪರ್ಚೇಸ್ ಹುಡುಕಬೇಕು, ಕ್ರೆಡಿಟ್ ಪರ್ಚೇಸ್ನ ನಾವು ಬಿಡಿಸಿರೋ ಅಕೌಂಟಿಂದ ಕಂಡುಹಿಡಿಬೇಕು. ಈ ಕ್ವಶನಲ್ಲಿ ಪರ್ಚೇಸ್ ಕ್ಯಾಶ್ ಅಕೌಂಟಲ್ಲಿ ಬಂದಿಲ್ಲ ಶಬ್ದ, ಕ್ಯಾಶ್ ಪರ್ಚೇಸ್ ಇಲ್ಲ. ಕ್ರೆಡಿಟ್ ಪರ್ಚೇಸ್ ನಾವು ಅಕೌಂಟ್ ಹಾಕಿರ್ತೀವಿ, ಕ್ರೆಡಿಟಾರ್ಸ್ ಅಕೌಂಟ್, ಅದರಿಂದ ನಾವು ಕಂಡುಹಿಡಿದಿರ್ತೀವಿ ಕ್ರೆಡಿಟ್ ಪರ್ಚೇಸ್ 29,500. ಸೊ ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಕ್ರೆಡಿಟ್ ಅಂತ ಹೇಳಿ. ಈಗ ಏನು ಕ್ಯಾಶ್ ಅಕೌಂಟ್ನಲ್ಲಿ ವೇಜಸ್, ಕ್ಯಾರೇಜ್ ಇನ್ವರ್ಡ್, ಈ ರೀತಿಯಾದ ಎಕ್ಸ್ಪೆನ್ಸಸ್ ಇರುತ್ತೆ. ವೇಜಸ್, ಕ್ಯಾರೇಜ್ ಇನ್ವರ್ಡ್, ಫ್ರೈಟ್, ಆಕ್ಟ್ರೈಟ್, ಟ್ರೇಡ್ ಎಕ್ಸ್ಪೆನ್ಸಸ್. ವೇಜಸ್ ಬಂದಿದೆ, ಅದನ್ನು ನಾವು ಎಂಟ್ರಿ ಮಾಡಿದ್ದೀವಿ. ಟೋಟಲ್ ಮಾಡಿಕೊಂಡು ಆನ್ಸರ್ ಕಂಡುಹಿಡಿಯೋ ಆನ್ಸರ್ಗೆ ಗ್ರಾಸ್ ಪ್ರಾಫಿಟ್ ಅಂತ ಬರಿತೀವಿ. ಆ ಗ್ರಾಸ್ ಪ್ರಾಫಿಟ್ನ ಮುಂದಿನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಇತರೆ ಎಕ್ಸ್ಪೆನ್ಸಸ್ನ ಹುಡುಕಬೇಕು. ಇತರೆ ಎಕ್ಸ್ಪೆನ್ಸಸ್ ಅಂದರೆ ಒಂದು 5 ಐಟಮ್ ಬರುತ್ತೆ, ಅವೇ ಅಷ್ಟೇ ಕೊಡೋದವರು. ಸ್ಯಾಲ್ರಿ ಕೊಟ್ಟಿರ್ತಾರೆ, ಟ್ರೇಡ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಮ್ಯಾನೇಜರ್ ಸ್ಯಾಲ್ರಿ ಅಂತ ಇದೆ ನೋಡಿ ಇದೊಂದು. ಸೊ ಸ್ಯಾಲ್ರಿ, ರೆಂಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಬ್ಯಾಡ್ ಡೆಟ್ಸ್, ಡೆಪ್ರಿಷಿಯೇಷನ್, ಇವು 5 ಐಟಮ್ನ ನೆನ್ಪಿಟ್ಕೊಳ್ಳಿ. ಮೊದಲೆದ್ದು ಸ್ಯಾಲ್ರಿ ಬಂದಿದೆ ಕ್ವಶನಲ್ಲಿ, 2 ಸ್ಯಾಲ್ರಿ ಬಂದಿದ್ದಾವೆ. ಮ್ಯಾನೇಜರ್ ಸ್ಯಾಲ್ರಿ ಅಂತ ಒಂದಿದೆ, ಟ್ರೇಡ್ ಎಕ್ಸ್ಪೆನ್ಸಸ್ ಇದೆ, ಮ್ಯಾನೇಜರ್ ಸ್ಯಾಲ್ರಿ ಅಂತ ಇದೆ, ಸ್ಟಾಫ್ ಸ್ಯಾಲ್ರಿ ಅಂತ ಇದೆ. ಇನ್ನು ಅಡ್ಜಸ್ಟ್ಮೆಂಟಿಗೆ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ಸಿಗೋದು ಡೌಟ್ಫುಲ್ ಡೆಟ್ಸ್, PDD 5% ಮಾಡೋದಕ್ಕೆ ಹೇಳಿದ್ದಾರೆ. ಡೆಟಾರ್ಸ್ ಮೇಲೆ ಮಾಡ್ತೀವಿ ಕ್ಯಾಲ್ಕುಲೇಷನ್ನ. ಸೊ ಡೆಟಾರ್ಸ್ ಎಷ್ಟಿದೆ ಅಂದರೆ 88,000 ಇದೆ. ಡೆಟಾರ್ಸು 88,000 ಮೇಲೆ 5% ಮಾಡಿದಾಗ 4,400 ಬಂತು. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಯಾವ್ದು ಹೇಳಿದ್ದಾರೆ ಅಂದರೆ 20% ಡೆಪ್ರಿಷಿಯೇಷನ್ ಆನ್ ಮಷಿನರಿ. ಸೊ ಮಷಿನರಿ ಅಮೌಂಟ್ 20,000 ಇದೆ, ಓಪನಿಂಗ್ ಮೇಲೆ ಮಾಡ್ತೀವಿ ಮಷಿನರಿ. ಡೆಟಾರ್ಸ್ ಆದರೆ ಕ್ಲೋಸಿಂಗ್ ಮೇಲೆ ಮಾಡ್ತೀವಿ. ಸೊ ಪರ್ಸೆಂಟೇಜ್ ಮಾಡಿದಾಗ 4,000 ಬಂತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಯಾವುದಿದೆ ನೋಡೋಣ. ದ ಮ್ಯಾನೇಜರ್ ಈಸ್ ಎಂಟೈಟೆಡ್ ಟು ಕಮಿಷನ್ 5% ಆನ್ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಷನ್ ಹೇಳಿದಾಗ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಗಿದ ಮೇಲೆ ಈ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ಐಟಮ್ಸ್ ಅದು ಅಲ್ಲಿ ಕ್ವಶನ್ ಕೊಟ್ಟಿದ್ದು, ಇವುಗಳನ್ನ ಟೋಟಲ್ ಮಾಡ್ಕೊತೀವಿ, ಅಕೌಂಟ್ನ ನೆಟ್ ಪ್ರಾಫಿಟ್ ಕಂಡುಹಿಡ್ಕೋತೀವಿ. ಆ ನೆಟ್ ಪ್ರಾಫಿಟ್ನ ಈ ಸೈಡ್ ಮತ್ತೆ ಕಳಿಸ್ಬೇಕು, ಯಾಕಂದರೆ ಇದರಲ್ಲಿ ಕಮಿಷನ್ ಕೊಟ್ಟಿದ್ದಾರೆ. ಆ ಕಮಿಷನ್ ಹೇಗೆ ಕಂಡುಹಿಡಿದಂದರೆ ನಮ್ಮದು ಬಂದಿರೋಂಥ ಅಮೌಂಟ್ಗೆ ಕ್ವಶನಲ್ಲಿ ಕೊಟ್ಟಿರೋ ಪರ್ಸೆಂಟೇಜ್ನ ನಾವು ಡಿವೈಡೆಡ್ ಬೈ ಮತ್ತೆ ಆ್ಯಡ್ ಮಾಡಿ ತೊಗೋತೀವಿ. ಈಗ ಫಾರ್ ಎಕ್ಸಾಂಪಲ್ ಅವರು 5 ಕೊಟ್ಟಿದ್ದಾರೆ, ನಾವು 5 ಡಿವೈಡೆಡ್ ಬೈ 105 ತೊಗೊಂಡಿದ್ದೀವಿ. 10 ಕೊಟ್ಟರೆ 5 ಡಿವೈಡೆಡ್ ಬೈ 110. ಈ ರೀತಿಯಾಗಿ ಕಮಿಷನ್ ಕಂಡುಹಿಡಿದು ಇನ್ನೊಮ್ಮೆ ಟೋಟಲ್ ಮಾಡಬೇಕು, ಅದು ಫೈನಲ್ ನೆಟ್ ಪ್ರಾಫಿಟ್. ಸೊ ಕಮಿಷನ್ನ ಈ ರೀತಿಯಾಗಿ ಕಂಡುಹಿಡಿತೀವಿ. ಈಗ ಫೈನಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್, ಲಯಬಿಲಿಟಿ ರುಪೀಸ್, ಅಸೆಟ್ ರುಪೀಸ್ ಕಾಲಮ್ ಹಾಕ್ತೀವಿ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ಗೆ ಹೇಳಿದ ರೂಲ್ಸೇ ಇದಕ್ಕೆ ಬರುತ್ತೆ. ಈ ಕ್ವಶನಲ್ಲಿ ಕೊಟ್ಟಿರೋಂಥ ಐಟಮ್ಸ್ ಏನಿದೆ ಇದರಲ್ಲಿ, ಇಲ್ಲಿ ಕೊಟ್ಟಿರುವಂಥ ಐಟಮ್ಸ್ ಏನಿದೆ, ಸೊ ಇದರಲ್ಲಿ ನಾವು ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ಡ್ರಾಫ್ಟ್, ಲೋನ್ ಔಟ್ಸ್ಟ್ಯಾಂಡಿಂಗ್ ಬಿಟ್ಟು ಎಲ್ಲವನ್ನ ಅಸೆಟ್ ಸೈಡ್ ಹಚ್ತೀವಿ. ಆದರೆ ಈ ಸಲ ಕ್ಲೋಸಿಂಗ್ ಅಮೌಂಟ್, ಈ ಕ್ಲೋಸಿಂಗ್ ಅಮೌಂಟನ್ನು ತೊಗೊಂಡು ನಾವು ಆನ್ಸರ್ ಬಿಡಿಸ್ತೀವಿ. ಇಲ್ಲಿರುವಂಥ ಕ್ಲೋಸಿಂಗ್ ಅಮೌಂಟ್ಸ್ ಮೇಲೆ ನಾವು ಆನ್ಸರ್ಸ್ನ ಬಿಡಿಸ್ತೀವಿ. ಫಸ್ಟ್ನಿಂದ ನೋಡೋಣ. ಸ್ಟಾಕ್, ಡೆಟಾರ್ಸ್ ಎಲ್ಲ ಐಟಮ್ಸ್ ಇದೆ. ಸ್ಟಾಕ್, ಡೆಟಾರ್ಸ್, ಅದರಲ್ಲಿ PDD ಕ್ಯಾಲ್ಕುಲೇಷನ್ ಮಾಡಿದ್ದಕ್ಕೆ ಅದನ್ನು ಮೈನಸ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ನಲ್ಲಿ ಇರುತ್ತೆ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು ಬರ್ಕೋತೀವಿ. ಮಷಿನರಿ ಇದೆ, ಅದಕ್ಕೆ ಡೆಪ್ರಿಷಿಯೇಷನ್ ಕಂಡುಹಿಡಿದಿದ್ದೀವಿ, ಅದನ್ನು ಮೈನಸ್ ಮಾಡಿ ಹಚ್ಚಬೇಕು. ಫರ್ನಿಚರ್ ಇದೆ. ಈಗ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ನಾವು ಕಂಡುಹಿಡಿದ್ರು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನಿಂದ ಓಪನಿಂಗ್ ಕ್ಯಾಪಿಟಲ್ ತೊಗೊಂಡು ನಾವು ಕ್ಲೋಸಿಂಗ್ ಕಂಡುಹಿಡಿಬೇಕು. ನಾವು ಕಂಡುಹಿಡಿದಿರುವಂಥ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನಲ್ಲಿರುವಂಥ ಓಪನಿಂಗ್ ಕ್ಯಾಪಿಟಲ್ ತೊಗೊಂಡು ಅದಕ್ಕೆ ನಾವು ಕಂಡುಹಿಡಿದಿರುವಂಥ ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಬೇಕು. ಡ್ರಾಯಿಂಗ್ಸ್ ಇದ್ದರೆ ಅದನ್ನು ಮೈನಸ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಇದೆ, ಈ ಚಾರ್ಟ್ನಲ್ಲಿ ಕೊಟ್ಟಿದ್ದಾರೆ. ಡ್ರಾಯಿಂಗ್ಸ್ 3,000 ಇದೆ. ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ಲಸ್ ಮಾಡಿ 3,000 ಡ್ರಾಯಿಂಗ್ಸ್ ಮೈನಸ್ ಮಾಡಿದಾಗ ಕ್ಲೋಸಿಂಗ್ ಕ್ಯಾಪಿಟಲ್ ಬರುತ್ತೆ. ಓಪನಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನಲ್ಲಿ ಇರುತ್ತೆ. ನೆಟ್ ಪ್ರಾಫಿಟ್ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಇರುತ್ತೆ. ಡ್ರಾಯಿಂಗ್ಸು ಚಾರ್ಟ್ನಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟು ಒಂದು ಲೋನ್ ಬಂದಿದೆ ಅದರಲ್ಲಿ. ಸೊ ಕಮಿಷನ್ ಕಂಡುಹಿಡಿದಿದ್ದೊಂದು ಈಗ ಟೋಟಲ್ ಮಾಡಿದಾಗ ಈಕ್ವಲ್ ಆಗಬೇಕು ಆನ್ಸರ್, ಆಗ ನಾವು ಕರೆಕ್ಟ್ ಬಿಡಿಸ್ದ ಹಾಗೆ. ಈ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಬೇಕು 2 ಸೈಡ್.
ಈ ರೀತಿಯಾಗಿ ನೀವು ಪ್ರಾಬ್ಲಮ್ನ ಈಸಿಯಾಗಿ ಬಿಡಿಸ್ಬೋದು. ಫಾರ್ಮೆಟ್ ಏನಿಲ್ಲ, ನೀವು ಭಾಳ ತಲೆ ಕೆಡಿಸ್ಕೊಬಿಟ್ರೆ ಈಸಿ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.